ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಕೆಲವರು ತಾವೇ ಸತ್ಪುರುಷರು ಎಂದುಕೊಂಡು ಇತರರನ್ನು ತುಚ್ಛವಾಗಿ ಕಾಣುತ್ತಿದ್ದರು. ಅಂಥವರನ್ನು ಉದ್ದೇಶಿಸಿ ಯೇಸು ಈ ಸಾಮತಿಯನ್ನು ಹೇಳಿದರು. ಒಮ್ಮೆ ಇಬ್ಬರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು. ಇವರಲ್ಲಿ ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿಯವನು. ಫರಿಸಾಯನು ಮುಂದೆ ನಿಂತು ತನ್ನಷ್ಟಕ್ಕೆ ಹೀಗೆ ಪ್ರಾರ್ಥನೆ ಮಾಡಿದ: ಓ ದೇವರೇ, ನಾನು ಇತರರಾಗಿಯೇ ಅಲ್ಲ, ಅವರು ಕೊಲ್ಲೆಗಾರರು, ಅನ್ಯಾಯಗಾರರು, ವ್ಯಭಿಚಾರಿಗಳು. ನಾನು ಈ ಸುಂಕದವನಂತೆಯೂ ಅಲ್ಲ. ಇದಕ್ಕಾಗಿ ನಿಮಗೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ನಾನಾದರೂ ವಾರಕ್ಕೆ 2 ದಿನ ಉಪವಾಸ ವ್ರತವನ್ನು ಕೈಗೊಳ್ಳುತ್ತೇನೆ. ನನ್ನ ಆದಾಯದಲ್ಲಿ 10ನೇ 1 ಪಾಲನ್ನು ನಿಮಗೆ ಸಲ್ಲಿಸುತ್ತೇನೆ. ಸುಂಕ ವಸೂಲಿಯವನಾದರೂ ದೂರದಲ್ಲೇ ನಿಂತು ತಲೆಯನ್ನು ಮೇಲಕ್ಕೆ ಎತ್ತದೆ: ಓ ದೇವರೇ, ನಾನು ಪಾಪಿ, ನನಗೆ ದಯತೋರಿ ಎನ್ನುತ್ತಾ ಎದೆ ಬಡಿದುಕೊಂಡ. ದೇವರ ದೃಷ್ಟಿಯಲ್ಲಿ ಪಾಪಮುಕ್ತನಾಗಿ ಮನೆಗೆ ತೆರಳಿದವನು ಈ ಸುಂಕ ವಸೂಲಿಯವನು, ಆ ಫರಿಸಾಯನಲ್ಲ ಎಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಏಕೆಂದರೆ ತನ್ನನ್ನು ತಾನೇ ಮೇಲಕ್ಕೇರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ಕೆಳಗಿಳಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು ಯೇಸು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಗುಡ್ ಮಾರ್ನಿಂಗ್. ಇವತ್ತಿನ ಶುಭ ಸಂದೇಶದಲ್ಲಿ ಪ್ರಾರ್ಥನೆ ಬಗ್ಗೆ ದೇವರು ಮಾತನಾಡ್ತಾರೆ. ಯಾವ ಒಂದು ಸಂದರ್ಭದಲ್ಲಿ ಈ ವಿಷಯಗಳನ್ನು ಮಾತನಾಡ್ತಾರೆ ಅಂತ ಹೇಳಿದ್ರೆ, ನೀವು ಲೂಕನು ಬರೆದ ಶುಭ ಸಂದೇಶ 18ನೇ ಅಧ್ಯಾಯವನ್ನು ತೆಗೆದುಕೊಂಡರೆ 4 ಮುಖ್ಯವಾದ ವಿಷಯಗಳನ್ನು ಕುರಿತು ಆ ಒಂದು ಅಧ್ಯಾಯ ಮಾತನಾಡುತ್ತೆ. ಮೊದಲನೇದು ಏನಂತ ಹೇಳಿದ್ರೆ, ವಿಧವೆ ಒಬ್ಬಳು ನ್ಯಾಯಾಧೀಶನ ಬಳಿ ಹೋಗಿ ನ್ಯಾಯಕ್ಕಾಗಿ ಹೋರಾಡ್ತಾಳೆ. ಅಂದರೆ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ ಸದಾ ಪ್ರಾರ್ಥಿಸಿರಿ, ಮನ ಕುಗ್ಗದೆ ಪ್ರಾರ್ಥಿಸಿರಿ ಎನ್ನುವ ವಿಷಯವನ್ನು ಹೇಳುತ್ತಾ ಆ ಸಾಮತಿಯನ್ನು ಹೇಳ್ತಾರೆ. ಎರಡನೇದಾಗಿ ಪ್ರಾರ್ಥನೆ ಹೇಗಿರಬೇಕು ಎನ್ನುವುದನ್ನು ಇಂದಿನ ಶುಭ ಸಂದೇಶದ ಈ 9ನೇ ವಚನದಿಂದ 14ನೇವರೆಗೂ ಯೇಸು ಸ್ವಾಮಿ ಹೇಳ್ತಾರೆ. ಮೂರನೇದಾಗಿ ಇದಾದ ನಂತರ ಸ್ವರ್ಗ ಸಾಮ್ರಾಜ್ಯ ಯಾರಂಥವರಿಗೆ ಸೇರತಕ್ಕದ್ದು? ಮಕ್ಕಳಂಥವರಿಗೆ. ಆದ ಕಾರಣ ನೀವು ತಾಳ್ಮೆಯಿಂದ ಇರಬೇಕು ಎನ್ನುವ ಸಂದೇಶವನ್ನು ಕೊಡ್ತಾರೆ. ಕೊನೆಯದಾಗಿ ಒಬ್ಬ ಧನಾಢ್ಯ ಬಂದು ಯೇಸು ಸ್ವಾಮಿಯಲ್ಲಿ ಕೇಳ್ತಾನೆ, ನಾನು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕಾದ್ರೆ ಏನು ಮಾಡಬೇಕು? ಆಸ್ತಿಯನ್ನು ಮಾರಿ ಬಡಬಗ್ಗರಿಗೆ ದಾನ ಮಾಡು, ಧಾರಾಳತೆಯನ್ನು ತೋರಿಸು, ಬಡಬಗ್ಗರಲ್ಲಿ ನಿನ್ನನ್ನು ಗುರುತಿಸಿಕೋ, ಆಗ ಖಂಡಿತವಾಗಿ ನೀನು ಸ್ವರ್ಗ ಸಾಮ್ರಾಜ್ಯ ಸೇರುವೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಯೇಸು ಸ್ವಾಮಿ ಒಬ್ಬ ಮನುಷ್ಯನಲ್ಲಿ ತನ್ನ ಮನುಷ್ಯತ್ವವನ್ನು ವ್ಯಕ್ತಪಡಿಸುವಂತಹ ಎಲ್ಲ ಗುಣಗಳನ್ನು ಕುರಿತು ಬೋಧನೆಯನ್ನು ಈ ಒಂದು 18ನೇ ಅಧ್ಯಾಯದಲ್ಲಿ ಕೊಡ್ತಾರೆ. ಅದರಲ್ಲಿ ಒಂದು ಏನಂತ ಹೇಳಿದ್ರೆ ಪ್ರಾರ್ಥನಾ ಜೀವನ. ಇಲ್ಲಿ 2 ವ್ಯಕ್ತಿಗಳನ್ನು ಕುರಿತು ಮಾತನಾಡ್ತಾರೆ. ಒಬ್ಬರು ಫರಿಸಾಯ, ಮತ್ತೊಬ್ಬ ಸುಂಕ ವಸೂಲಿಯವನು. ಯಾತಕ್ಕಾಗಿ ಈ ಸಾಮತಿಯನ್ನು ಯೇಸು ಸ್ವಾಮಿ ಹೇಳಿದರು? ಯಾಕೆಂತ ಹೇಳಿದ್ರೆ, ಕೆಲವರು ತಮ್ಮನ್ನೇ ಸತ್ಪುರುಷರು ಎಂಬುದಾಗಿ ಭಾವಿಸಿ ಅವರು ಇತರರಿಗೆ ತೋರಿಸ್ಕೊಳ್ತಿದ್ರು. ಯಾರಿವರು? ಯಾರಂಥವರು? ಯೇಸು ಸ್ವಾಮಿ ಒಂದು ಮಾತು ಹೇಳಬೇಕಾದ್ರೆ ಉದ್ದೇಶ ಇರಬೇಕು. ಈಗ ನಾವು ಮನೆಯಲ್ಲೇ ಇರ್ತೀವಿ, ಮನೆಯಲ್ಲಿ ಒಂದು 10 ಜನ ಸೇರಿರ್ತಾರೆ. ಈಗ ಒಬ್ಬರಿಗೆ ನಾವು ಏನೋ ಹೇಳಬೇಕು, ಏನು ಹೇಳ್ತೀವಿ? ಡೈರೆಕ್ಟಾಗಿ ಹೇಳೋದಿಲ್ಲ, ಇಂಡೈರೆಕ್ಟಾಗಿ ಹೇಳ್ತೀವಿ. ಆದರೂ ಕೂಡ ಅವರಿಗೆ ಅರ್ಥ ಆಗುತ್ತೆ. ಹೀಗೆ ಯೇಸು ಸ್ವಾಮಿ ಈ ಸಾಮರ್ಥ್ಯವನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಸತ್ಪುರುಷರು ನಾವು ಎಂದು ಘೋಷಿಸುವಂತಹ ವ್ಯಕ್ತಿಗಳಿಗೆ ಹೇಳಿದ್ರು. ಯಾರು ಆ ವ್ಯಕ್ತಿಗಳು?
ಯಾರು 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 ಯೇಸು ಸ್ವಾಮಿಯ ಸುತ್ತ ಯಾರು ಇರ್ತಾರೆ? ಸಾಧಾರಣವಾಗಿ ಜನ ಇರ್ತಾರೆ. ಜನ ಅಂತ ಹೇಳಿದ್ರೆ ಯಹೂದ್ಯರು ಇರ್ತಾರೆ, ಫರಿಸಾಯರು, ಸದುಕಾಯರು, ಧರ್ಮಶಾಸ್ತ್ರಿಗಳಿರ್ತಾರೆ, ಯೆರೋದ್ಯರು ಇರ್ತಾರೆ, ಯೇಸು ಸ್ವಾಮಿಯ ಶಿಷ್ಯರು ಇರ್ತಾರೆ, ಯೇಸು ಸ್ವಾಮಿಯ ಪ್ರೇಷಿತರು ಇರ್ತಾರೆ. ಯಾರನ್ನ ಕುರಿತು ಈ ಸಾಮರ್ಥ್ಯನ ಹೇಳಿದ್ರು? ಫರಿಸಾಯರು. ಅದೇ ಯಾರವರು ಅಂತ ಕೇಳಿದೆ. ಫರಿಸಾಯರು. ನಾವು ಸಾಧಾರಣವಾಗಿ ಹಾಗೇನೆ ತಿಳ್ಕೊತೀವಿ, ಯೇಸು ಸ್ವಾಮಿ ಫರಿಸಾಯರನ್ನ ಕುರಿತು ಮಾತನಾಡಿದ್ರು ಎಂಬುದಾಗಿ. ಶುಭ ಸಂದೇಶ ಹೇಳಲಿಲ್ಲ ಫರಿಸಾಯರಿಗೋಸ್ಕರ ಅಂತ. ಕೆಲವರು ತಮ್ಮನ್ನೇ ಸತ್ಪುರುಷರು ಎಂದು ವರ್ತಿಸಿಕೊಳ್ಳುತ್ತಿದ್ದರು, ಅಂಥವರನ್ನ ಕುರಿತು ಮಾತನಾಡಿದ್ರು. ಫರಿಸಾಯರು ಮಾತ್ರ ಅಲ್ಲ, ಅವರ ಶಿಷ್ಯರು ಕೂಡ. ಒಂದು ಒಳ್ಳೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಯೇಸು ಸ್ವಾಮಿ ತನ್ನ ಮರಣವನ್ನು ಕುರಿತು ಮಾತನಾಡ್ತಾರೆ. ನನ್ನನ್ನು ಅವರ ಕೈಗೆ ಒಪ್ಪಿಸಲಾಗುವುದು, ನನಗೆ ಹಿಂಸೆಗಳನ್ನು ಕೊಡ್ತಾರೆ, ಅದಾದ ನಂತರ ಮರಣ ಹೊಂದಿ ಪುನರುತ್ಥಾನವಾಗುವೆನು ಎಂಬುದಾಗಿ ಹೇಳುವಾಗ ಯೌವಾನ, ಯಾಕೋಬ ತಾಯಿ ಏನು ಕೇಳಿದ್ರು? ಏನು ಕೇಳಿದ್ರು? ಸ್ವಾಮಿ, ಒಬ್ಬ ಮಗ ಎಡಗೈ ಕಡೆ, ಇನ್ನೊಬ್ಬ ಮಗ ಬಲಗೈ ಕಡೆ ಇರಬೇಕು. ಅವರು ಏನು ಹೇಳಿದ್ರು? ಹೌದೌದು ಸ್ವಾಮಿ, ನಾವು ಇರಬೇಕು ಅಂತ. ಅದನ್ನು ನೋಡಿ ಉಳಿದ ಶಿಷ್ಯರು ಕೂಡ ಕೋಪಗೊಂಡರು ಅಲ್ವಾ? ಅಂದರೆ ಪ್ರತಿಯೊಬ್ಬರಿಗೂ ಆ ಒಂದು ವಿಷಯ, ಅಂದರೆ ನಾನು ಸತ್ಪುರುಷ, ನಾನು ಶ್ರೇಷ್ಠ ಸ್ಥಾನಮಾನಗಳನ್ನು ಪಡೆಯಬೇಕು ಎನ್ನುವ ವಿಷಯಗಳು ಇದ್ದೇ ಇರ್ತವೆ. ಆದ ಕಾರಣ ಯೇಸು ಸ್ವಾಮಿ ಎಲ್ಲರನ್ನ ಕುರಿತು ಈ ಸಾಮರ್ಥ್ಯವನ್ನು ಹೇಳ್ತಾರೆ. ಬರೀ ಫರಿಸಾಯರಿಗೆ ಮಾತ್ರವಲ್ಲ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾರಲ್ಲಿ ನಾನು ಸತ್ಪುರುಷ ಎನ್ನುವ ಯೋಚನೆ ಬರುತ್ತೋ ಅಂಥವನಲ್ಲಿ ಫರಿಸಾಯತನ ಇದೆ. ಆದ ಕಾರಣ ಆತನನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಸಾಮರ್ಥ್ಯವನ್ನು ಹೇಳ್ತಾರೆ. ಫರಿಸಾಯತನ ಬರಬೇಕಾದ್ರೆ ಫರಿಸಾಯನಾಗೇ ಇರಬೇಕಾದ ಅವಶ್ಯಕತೆ ಇಲ್ಲ. ಯಾರು ಬೇಕಾದರೂ ಇರ್ಬೋದು, ನೀವು ಇರ್ಬೋದು, ನಾನು ಇರ್ಬೋದು. ಅನೇಕ ಸಂದರ್ಭಗಳಲ್ಲಿ ನಾವು ಇರ್ತೀವಿ. ನಮ್ಮನ್ನು ಬಿಟ್ಟರೆ ಭೂಲೋಕದಲ್ಲಿ ಯಾರೂ ಒಳ್ಳೆಯವರಲ್ಲ ಅಂತ ಹೇಳ್ಕೊತೀವಿ ಅಲ್ವಾ? ನಾವು ಇರೋದ್ರಿಂದನೇ ಬೆಂಗಳೂರಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರೆ ಮಳೆ ಬರೋಲ್ಲ ಅಂತ ಹೇಳ್ಕೊತೀವಿ. ಆದರೆ ಇತರರನ್ನ ಕೇಳಿದ್ರೆ ಏನು ಹೇಳ್ತಾರೆ? ಏನು ಹೇಳ್ತಾರೆ? ಹಾಗೆ ಹೇಳ್ತಾರಾ? ಏನು ಹೇಳ್ತಾರೆ? ಆ ದರಿದ್ರದವ್ರು ಇರೋದ್ರಿಂದನೇ ಮಳೆ ಬರ್ತಾರ, ಬರೀ ಬಿಸಿಲೇ ಹೊಡಿತಾ ಇದೆ ಬೆಂಗಳೂರಲ್ಲಿ ಅಂತ ಅಲ್ವಾ? ಹಾಗೇನೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಒಂದು ವಿಷಯ. ಎರಡನೇದಾಗಿ ಈ ಫರಿಸಾಯನನ್ನ ಕುರಿತು ಮಾತನಾಡ್ತಾರೆ. ಫರಿಸಾಯನು ಏನು ಲೇಸಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ. ಆತ ಬಂದು ಪ್ರಾರ್ಥನೆ ಮಾಡ್ತಾನೆ, ಎರಡು ವಿಷಯ ಹೇಳ್ತಾನೆ. ಏನು ಎರಡು ವಿಷಯ? ಒಂದು, ನಾನು ವಾರಕ್ಕೆ 2 ಬಾರಿ ಉಪವಾಸ ಇರ್ತೀನಿ. 2 ಬಾರಿ ಉಪವಾಸ ಇರ್ತೀನಿ. 10ರಲ್ಲಿ 1 ಪಟ್ಟು ನನ್ನ ಆದಾಯದ ಮೊತ್ತದಲ್ಲಿ 10ರಲ್ಲಿ 1 ಭಾಗವನ್ನು ದೇವರೇ ನಿನಗೆ ಕಾಣಿಕೆಯನ್ನಾಗಿ ಕೊಡ್ತೀನಿ. ದಿಸ್ ಇಸ್ ಕಮಿಟ್ಮೆಂಟ್. ಈಗ ವರ್ಷಕ್ಕೆ 2 ಬಾರಿ ನಾವು ಉಪವಾಸ ಇರಬೇಕು ಅಂತ ಹೇಳಿದ್ರೇನೆ, ಈಗ ವಿಭೂತಿ ಬುಧವಾರ ಬಂತು, ಬೆಳಗ್ಗೆ ಉಪವಾಸ ಇರಬೇಕು. ಬೆಳಗ್ಗೆಯಿಂದ 100 ಸಲ ಗಡಿಯಾರ ನೋಡ್ತೀವಿ ಅಲ್ವಾ? ಯಾವಾಗ 12 ಗಂಟೆ ಆಗುತ್ತೆ ತಟ್ಟೆ ತಗೊಳ್ಳೋಣ ಅಂತ ಅಲ್ವಾ? ಹೌದಾ ಇಲ್ವಾ? ಏನಾದರೂ 1-2 ನಿಮಿಷ ಆವಾಗಲ್ಲ. ಅಂದರೆ ಹಳ್ಳಿಗಳಲ್ಲಿ ಇರಬೇಕಾದ್ರೆ ಯಾವಾಗ 12 ಗಂಟೆ ಚರ್ಚ್ ಬೆಲ್ ಹೊಡೆದಾಗ ಅಲ್ವಾ? ಚರ್ಚ್ ಬೆಲ್ ಹೊಡೆದಾಗ ಏನಾದರೂ ಉಪದೇಶಿ 5 ನಿಮಿಷ ತಡ ಹೊಡೆದ್ಬಿಟ್ಟ ಅಂತ ಹೇಳಿದ್ರೆ ಏನೇನು ಮಾತು ಬರುತ್ತೋ ಅದರಿಂದೆಲ್ಲ ಬೈತೀವಿ. ಈ ನಮ್ಮ ಮಗನಿಗೆ ಗೊತ್ತಿಲ್ವಾ, ಬೆಳಗ್ಗೆಯಿಂದ ಉಪವಾಸ ಇದ್ದೀವಿ, ಕರೆಕ್ಟಾಗಿ 12 ಗಂಟೆಗೆ ಹೊಡಿಬೇಕು ತಾನೆ ಅಲ್ವಾ ಪ್ರೀತಿಯ ಸಹೋದರ ಸಹೋದರಿಯರೇ? ಆದರೆ ಯಹೋದ್ಯರ ಪದ್ಧತಿ ಪ್ರಕಾರ ಉಪವಾಸ ಅಂತ ಹೇಳಿದ್ರೆ ಬೆಳಗ್ಗೆ ಇಂದ ಸಾಯಂಕಾಲ ತನಕ, ಸೂರ್ಯ ಬರೋದ್ರಿಂದ ಮುಳುಗೋ ತನಕ ಅವರು ಉಪವಾಸ ಇರಬೇಕು. ಸಾಧಾರಣವಾಗಿ ಯಹೋದ್ಯರು ಯಾವಾಗ ಉಪವಾಸ ಇರಬೇಕು ಅಂತ ಹೇಳಿದ್ರೆ ವಾರ್ಷಿಕ ಪಾಪ ಪರಿಹಾರ ಬಲಿಯನ್ನು ಸಮರ್ಪಿಸುವಾಗ ಅವರು ಉಪವಾಸ ಇರಬೇಕು. ಆದರೆ
ಈ ಫರಿಸಾಯ ಪ್ರತಿ ವಾರ 2 ಬಾರಿ ಉಪವಾಸ ಇರ್ತಾನೆ ಅಂತ ಹೇಳಿದ್ರೆ ಎಷ್ಟು ಕಮಿಟ್ಮೆಂಟು ಅಂತ ಅನ್ನೋದನ್ನು ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಯಾರು ಮಾಡೋದಿಲ್ಲ. ಯಾರು ಮಾಡ್ತಾರೆ? ಪ್ರೀತಿಯ ಸಹೋದರ ಸಹೋದರಿಯರೇ, ಭಾನುವಾರ ಎಲ್ಲ ಭಾನುವಾರಗಳಲ್ಲಿ ನಾವು ಪರಿಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸೋದು ಎಷ್ಟು ಸಲ ಬರ್ತೀವಿ? ಎಷ್ಟು ಸಲ ಬರ್ತೀವಿ? 9:15 ಭಾನುವಾರ ಪೂಜೆ ಅಂತ ಹೇಳಿದ್ರೆ 9:15 ಮನೆ ಬಿಡ್ತೀವಿ ಶಿವಾಜಿನಗರಲ್ಲಿ ಇರೋರು. ಇದಕ್ಕಿಂತ ಇನ್ನೂ ಒಳ್ಳೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ಮದುವೆ ಪೂಜೆಗಳು. 4 ಗಂಟೆ ಪೂಜೆಗೆ 4:15 ಹುಡುಗ ಬರ್ತಾನೆ, 4:15 ಹುಡುಗಿ ಬರ್ತಾಳೆ. ಸ್ವಾಮಿಯವರು 3:45 ಬಂದು ಕೂತಿರ್ತಾರೆ ಅಲ್ವಾ? ಆಗುತ್ತಾನೆ. ಕೇಳಿದ್ರೆ ಟ್ರಾಫಿಕ್ ಅದ. ಟ್ರಾಫಿಕ್ ಎಲ್ರಿಗೂ ಗೊತ್ತು. ನಿನಗೆ ಮಾತ್ರ ಟ್ರಾಫಿಕಾ? ಸ್ವಾಮಿಯರಿಗೆ ಟ್ರಾಫಿಕ್ ಬರಲ್ವಾ? ಅವರ್ ಕಮಿಟ್ಮೆಂಟ್ ಇಸ್ ಲೈಕ್ ದಾಟ್. ದೇವಸ್ಥಾನ ಬಲಿಪೂಜೆ ಹೋಗೋಣ ಬಿಡು ಅಲ್ವಾ? ಆದರೆ ಈ ಫರಿಸಾಯ ತಪ್ಪದೆ ಪ್ರತಿ ವಾರ 2 ಬಾರಿ ಸ್ಟ್ರಿಕ್ಟ್ ಆಗಿ ಈಸ್ ಫಾಸ್ಟಿಂಗ್, ಉಪವಾಸ ಇರ್ತಾನೆ. ಒಳ್ಳೆ ವಿಷಯ ಅಲ್ವಾ? ಪ್ರೀತಿಯ ಸಹೋದರ ಸಹೋದರಿಯರೇ, ಕಾಣಿಕೆ. 2ನೇದಾಗಿ ಕಾಣಿಕೆ. ತನ್ನ ಆದಾಯದ ಮೊತ್ತದಲ್ಲಿ 10ರಲ್ಲಿ 1 ಭಾಗವನ್ನು ನಿನಗೆ ಸಮರ್ಪಿಸುತ್ತೇನೆ. ಆ ಸಿಸ್ಟಮ್ ಇಲ್ಲ ಈಗ. ಬರೀ ಕೆಲವರು ಮಾತ್ರ, 1-2 ಜನ ಮಾತ್ರ ಸಂಬಳದಲ್ಲಿ 10ರಲ್ಲಿ 1 ಭಾಗವನ್ನು ಧರ್ಮಸಭೆಗೆ ಕೊಡ್ತಾರೆ. ಅಂಥವ್ರು ಇದ್ದಾರೆ ಬೆಂಗಳೂರಲ್ಲಿ. ಇವಾಗ ನಾವು ಕೊಡ್ತೀವಾ? ಮನೇಲಿ ಈಗ ಪ್ರಬೋಧನೆ ಮುಗಿದ ತಕ್ಷಣ ಪಾಕೆಟಲ್ಲಿ ಕೈ ಬಿಟ್ಬಿಟ್ಟು ಎಣಿಸ್ಕೋತಾ ಇದ್ದಾರೆ ಒಳಗೇನೆ, ಓಕೆ ಯಾವುದು ಚಿಕ್ಕ ನೋಟು ಯಾವುದು ದೊಡ್ಡ ನೋಟು ಅಂತ ಅಲ್ವಾ? ಹೌದಾ ಇಲ್ವಾ? ಕೆಲವ್ರು ಏನು ಮಾಡ್ತಾರೆ, ವಾರ ಪೂರ್ತಿ ಕಾಯಿನ್ ಸಿಗುತ್ತಾ ಅಂತ ನೋಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕಾಣಿಕೆಗಳು ಹಾಗೇ ಇರ್ತವೆ. ಅದು ಇಲ್ಲಂದರೆ ಕೆಲವೊಮ್ಮೆ ಏನು ಮಾಡ್ತೀವಿ, ಈ ಫ್ರೂಟ್ ಬಾಸ್ಕೆಟ್ ಹಣ್ಣು ಇಲ್ಲಿ ಹೋಗಿ ಶಿವಾಜಿನಗರಲ್ಲಿ ಹೋಗಿ ತರ್ತೀವಿ. ಅವರು ಮೇಲಿರೋದು ಮಾತ್ರ 1-2 ಚೆನ್ನಾಗಿಟ್ಟಿರ್ತಾರೆ, ಕೆಳಗಿರೋದೆಲ್ಲ ಕೊಳ್ತೋಗಿರೋದು. ಅದು ನಿಮಗೂ ಗೊತ್ತು ನನಗೂ ಗೊತ್ತು, ಆದರೂ ತರ್ತೀವಿ. ಕೊಳ್ತೋಗಿರೋದು ತಗೊಬಂದು ಪೀಠದಲ್ಲಿ ಕೊಟ್ಬಿಟ್ಟು ಹೋಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕಾಣಿಕೆಗಳು ಹಾಗಿರ್ತವೆ. ಆದರೆ ಫರಿಸಾಯ ಏನು ಹೇಳ್ತಾನೆ, ಸ್ವಾಮಿ ಬರೀ ನನ್ನ ಬೆಳೆಯಲ್ಲಿ ಮಾತ್ರವಲ್ಲ, ನನ್ನ ಸಂಪೂರ್ಣ ಆದಾಯದಲ್ಲಿ 10ರಲ್ಲಿ 1 ಭಾಗವನ್ನು ನಿಮಗೆ ಕೊಡ್ತೀನಿ. ಇಟ್ ಶುಡ್ ಬಿ ಪ್ರೈಸ್ಡ್. ಮೆಚ್ಚಬೇಕಾದಂತಹ ಒಂದು ವಿಷಯ. ಯಾಕೆಂತೇಳಿದ್ರೆ ಯಾರೂ ಮಾಡ್ತಿರ್ಲಿಲ್ಲ. ಆದರೆ ಈ ಫರಿಸಾಯ ಮಾಡಿದ್ದ ತಪ್ಪೇನು? ಕೊನೆಗೆ ಬರೋಣ. ಈಗ ಸುಂಕ ವಸೂಲಿ ಅವನು ಬಂದು ಹೇಳ್ತಾನೆ, ಸ್ವಾಮಿ ನಾನು ತಲೆ ಎತ್ತಿ ನೋಡಲು ಕೂಡ ನನಗೆ ಅರ್ಹತೆ ಇಲ್ಲ, ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪವನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಫರಿಸಾಯ ಏನು ಹೇಳ್ತಾನೆ, ಸ್ವಾಮಿ ನಾನು ನಿನ್ನ ಹತ್ರ ಪಾಪ ಕ್ಷಮೆ ಕೇಳ್ತಾ ಇಲ್ಲ, ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಆತ ತನ್ನಲ್ಲಿದ್ದಂತಹ ಗುಣಗಳನ್ನು ಆತನು ಮೇಲಕ್ಕೆ ಎತ್ತಿಡಿದಾಗ ಆತ ಬೇರೆ ಮನುಷ್ಯರಿಂದ ಬೇರ್ಪಡ್ತಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ತಿಲ್ಲ, ತನ್ನಲ್ಲಿ ಪ್ರಾರ್ಥನೆ ಮಾಡ್ಕೋತಾನೆ. ಅದು ಆತನು ಮಾಡಿದಂತಹ ತಪ್ಪು. ಈಗ ಸುಂಕ ವಸೂಲಿಯವನು ಫರಿಸಾಯನಂತೆ ದೊಡ್ಡ ವಿಷಯಗಳು ಯಾವುದು ಮಾಡಲಿಲ್ಲ. ಯಾಕೆ ಸುಂಕ ವಸೂಲಿಯವರನ್ನು ಪಾಪಿಷ್ಟ್ರು ಅಂತ ಹೇಳ್ತಿದ್ರು? ಏಕೆಂತ ಹೇಳಿದ್ರೆ ಅವರು ಹಣವನ್ನು ವರಿಯನ್ನು ಹೆಚ್ಚಾಗಿ ಪಡ್ಕೋತಿದ್ರು ಯಹೂದ್ಯರಿಂದ. ಆದ ಕಾರಣ ಯಹೂದ್ಯರು ಏನು ಹೇಳೋರು, ಇವರು ಪಾಪಿಗಳು, ದುಡ್ಡು ಕಿತ್ಕೋತಾ ಇದ್ದಾರೆ, ಅನ್ಯಾಯವಾಗಿ ದುಡ್ಡು ಕಿತ್ಕೋತಾರೆ, ಆದ ಕಾರಣ ಇವರು ಒಳ್ಳೆಯವರಲ್ಲ ಎನ್ನುವ ಮನಸ್ಸು ಎನ್ನುವ ಯೋಚನೆ ಅವರಲ್ಲಿತ್ತು. ಅಂತಹ ಒಬ್ಬ ವ್ಯಕ್ತಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಅವನು ಹೇಳಲಿಲ್ಲ, ಸ್ವಾಮಿ ನಾನು ಯಾಮಾರಿಸಿದ್ದೀನಿ, ಇನ್ನು ಮೇಲೆ ಯಾಮಾರ್ಸೋಕೆ ಹೋಗೋದಿಲ್ಲ. ಒಂದು ವೇಳೆ ಯಾರ ಹತ್ರ ಅದು ಯಾಮಾರಿಸಿದ್ರೆ ಜಕ್ಕಾಯನಂತೆ. ನೆಕ್ಸ್ಟ್ ಅಧ್ಯಾಯ 19ನೇ ಅಧ್ಯಾಯದಲ್ಲಿ ಜಕ್ಕಾಯನ ಸ್ಟೋರಿ ಬರುತ್ತೆ. ಅಲ್ಲಿ ಜಕ್ಕಾಯ ಹೇಳ್ತಾನೆ, ಸ್ವಾಮಿ ಯಾರ ಹತ್ರ ಆದ್ರೆ ನಾನು ಮೋಸ ಮಾಡಿ ಕಿತ್ಕೊಂಡಿದ್ರೆ 4 ಪಟ್ಟು ಹಿಂದಕ್ಕೆ ಕೊಡ್ತೀನಿ, ನನ್ನ ಅರ್ಧ ಆಸ್ತಿಯನ್ನು ಬಡಬಗ್ಗರಿಗೆ ದಾನ ಮಾಡ್ತೀನಿ. ಆತ ಹೇಳಲಿಲ್ಲ. ಅವನು ಹೇಳಿದ್ದಲ್ಲ, ನಾನು ಪಾಪಿ ಸ್ವಾಮಿ, ನಾನು ಪಾಪಿ, ನನ್ನ ಪಾಪವನ್ನು ಕ್ಷಮಿಸು. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ನಿಜವಾಗ್ಲೂ ನೋಡಬೇಕಾದ್ರೆ ಈ ಆಧ್ಯಾತ್ಮಿಕತೆ
ಜೀವನ ಅಂತ ಹೇಳಿದ್ರೆ ಫರಿಸಾಯನ ಜೀವನ ಮೇಲಾಗಿತ್ತು. ಆತನ ಕಮಿಟ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಅದರ್ ಫೆಲೋ. ಆದರೆ ಇಲ್ಲಿ ಮುಖ್ಯವಾಗಿ ಹೊರ ಬಂದಂತಹ ಮನುಷ್ಯನಲ್ಲಿ ಇರಬೇಕಾದಂತಹ ಒಂದು ಮುಖ್ಯವಾದ ಗುಣ ಏನಂತ ಹೇಳಿದ್ರೆ ತಾಳ್ಮೆ. ತಾಳ್ಮೆ. ಮನುಷ್ಯ ನಾವು ಎಷ್ಟೇ ದೊಡ್ಡವರಾಗಿದ್ದರು, ಎಷ್ಟೇ ಶ್ರೇಷ್ಠರಾಗಿದ್ದರು, ಎಷ್ಟೇ ಹಣವಂತರಾಗಿದ್ದರು, ಎಷ್ಟೇ ದೊಡ್ಡ ಅಧಿಕಾರದಲ್ಲಿದ್ದರೂ ಕೂಡ ದೇವರ ಮುಂದೆ ನಾವು ಒಂದು ನೀರಿನ ಮೇಲೆ ಇದ್ದ ಗುಳ್ಳೆ ಹಾಗೆ. ಎಷ್ಟೊತ್ತಿರ್ತದೆ ಅಷ್ಟೇ ಕ್ಷಣ. ನಾವು 100 ವರ್ಷ ಬದುಕಿದ್ರು ಕೂಡ ಆ ನೀರಿನ ಮೇಲೆ ಇದ್ದ ಗುಳ್ಳೆ ಹಾಗೆ ಹಂಗೋಗ್ಬಿಡ್ತೀವಿ ಅಷ್ಟೇ. ದೇವ್ರ ಮುಂದೆ ನಾವು ಏನೂ ಇಲ್ಲ. ದೇವ್ರ ಮುಂದೆ ನಾವು ಏನೂ ಇಲ್ಲ. ಈ ಮನೋಭಾವ ನಮ್ಮಲ್ಲಿ ಇದ್ದರೆ ತಾಳ್ಮೆ ಎನ್ನುವ ಗುಣ ನಮ್ಮಲ್ಲಿ ಬರ್ತದೆ. ಇಲ್ಲಿ ಬರಬೇಕಾದಂತಹ ವಿಷಯ ಅದು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಇಬ್ಬರು ವ್ಯಕ್ತಿಗಳಿದ್ದಾರೆ. ಒಬ್ಬ ವ್ಯಕ್ತಿ ತನ್ನನ್ನು ಆತ ತೋರ್ಪಡಿಸಿಕೊಳ್ಳುತ್ತಾನೆ, ಇನ್ನೊಬ್ಬ ತನ್ನನ್ನು ದೇವರಿಗೆ ಸಮರ್ಪಿಸುತ್ತಾನೆ. ಪೋಪ್ ಜಗದ್ಗುರುಗಳು ಪವಿತ್ರ ಹೃದಯದ ಬಗ್ಗೆ ಮಾತನಾಡಬೇಕಾದರೆ ಡೆಲೆಕ್ಸಿತ್ ನೋಸ್ ಒಂದು ಪರಿಪತ್ರವನ್ನು ಬರಿಬೇಕಾದ್ರೆ ಆ ಪತ್ರದಲ್ಲಿ ಬರೀತಾರೆ, ದೇವರನ್ನು ನೀವು ಹುಡುಕಿದ್ರೆ ನಿಮ್ಮನ್ನು ಕಂಡರಿಯುವ ಸೌಭಾಗ್ಯವನ್ನು ನೀವು ಪಡೆಯುವಿರಿ. ಅಂದ್ರೆ ವೆನ್ ಯು ಸರ್ಚ್ ಫಾರ್ ಗಾಡ್ ಯು ವಿಲ್ ಫೈಂಡ್ ಯುವರ್ ಸೆಲ್ಫ್. ವೆನ್ ಯು ಸರ್ಚ್ ಫಾರ್ ಗಾಡ್ ಯು ಫೈಂಡ್ ಯುವರ್ ಸೆಲ್ಫ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ದೊಡ್ಡವರು, ದೇವರು ಸೃಷ್ಟಿಕರ್ತರು, ದೇವರು ಎಲ್ಲವೂ ಕೂಡ ಎಂದು ನಾವು ಪರಿಗಣಿಸಿದರೆ, ನಮ್ಮ ಮನವನ್ನು ಹಾಗೆ ಇಟ್ಟುಕೊಂಡರೆ ದೇವರನ್ನು ಮಾತ್ರವಲ್ಲ ನಮ್ಮನ್ನೇ ನಾವು ಕಂಡರಿತೀವಿ. ಆ ಗುಣ ನಮ್ಮಲ್ಲಿ ಇರಬೇಕು ಎನ್ನುವುದನ್ನು ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಅತಿ ಸುಂದರವಾಗಿ ಹೇಳ್ತಾರೆ. ಆದ ಕಾರಣ ಅಂಥವನನ್ನು ದೇವರು ಆಶೀರ್ವದಿಸುತ್ತಾರೆ ಎಂಬುದಾಗಿ ಈ ಸಾಮತಿಯನ್ನು ಯೇಸು ಸ್ವಾಮಿ ಮುಗಿಸ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಮಾಡಬೇಕಾದ ವಿಷಯವೂ ಅಷ್ಟೇ. ಒಂದಷ್ಟು ಕಮಿಟ್ಮೆಂಟ್ ಯಾರು ನಮ್ಮ ಫರಿಸಾಯನು ಮಾಡಿದಂತಹ ಆ ವಿಷಯಗಳನ್ನು ಮಾಡೋದರಲ್ಲೂ ದೇವರ ಮುಂದೆ ಸುಂಕ ವಸೂಲಿಯವನು ಹೇಗೆ ತಾಳ್ಮೆಯಿಂದ ತನ್ನನ್ನು ಸಮರ್ಪಿಸಿಕೊಂಡನೋ ಅದೇ ರೀತಿ ನಾವು ಕೂಡ ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು ಎನ್ನುವುದನ್ನು ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರಲ್ಲಿ ಪ್ರಾರ್ಥಿಸುವಾಗ ನಮ್ಮಲ್ಲಿ, ನಮ್ಮ ಹೃದಯದಲ್ಲಿ, ಆತ್ಮದಲ್ಲಿ ತಾಳ್ಮೆ ಇರಬೇಕು. ಈಗ ಅಂದಿನ ಕಾಲದಲ್ಲಿ ಸಂತ ಪೌಲ ಒಂದು ಮಾತು ಹೇಳ್ತಾನೆ. ಇದನ್ನು ಇವಾಗ ಹೇಳಿದ್ರೆ ನೀವು ಒಪ್ಪೋದಿಲ್ಲ, ಆದರೂ ಹೇಳ್ತೀನಿ ಕೇಳಿ. ಯಾಕೆ ಏನಂತ ಹೇಳಿದ್ರೆ, ಈ ಹೆಣ್ಮಕ್ಳು ದೇವಾಲಯಕ್ಕೆ ಬರಬೇಕಾದ್ರೆ ನೀ ತಲೆ ಮುಚ್ಚಿರಬೇಕು, ವೇಲ್ ಕಟ್ಟಿರಬೇಕು ಅಂತ. ಇವಾಗ ಯಾರು ಕಟ್ಟೋದಿಲ್ಲ ಬಿಡ್ರಿ, ಕೇಳಿದ್ರೆ ಬೈತೀರಿ ನಮ್ಮನ್ನೇ ಅಲ್ವಾ. ಕಾಲ ಬದಲಾವಣೆ ಆಗಿದೆ. ಯಾಕೆ ಕಟ್ಟಬೇಕು ಅಂತ ಹೇಳ್ದ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಸುಮಾರು ಸಲ ನನಗೆ ಹೇಳೋರೆ ದೊಡ್ಡವರು, ಇದನ್ನು ಯಾವತ್ತಾದರೂ ಒಂದಿನ ಶುಭ ಸಂದೇಶದಲ್ಲಿ ಪ್ರಬೋಧನೆಯಲ್ಲಿ ಹೇಳಿ ಸ್ವಾಮಿ ಅಂತ. ಆದ ಕಾರಣ ಹೇಳ್ತೀನಿ. ಈಗ ಮಹಿಳೆಗೆ ಈ ತಲೆಗೂದಲು ಅಂತ ಹೇಳಿದ್ರೆ ಆಕೆಯ ಸೌಂದರ್ಯ. ಓಕೆ, ದೇವರ ಮುಂದೆ ಇರಬೇಕಾದ್ರೆ ಅದು ಮುಚ್ಚಿರಬೇಕು ಎನ್ನುವುದಕ್ಕೋಸ್ಕರ ನೀನು ತಲೆ ಮುಚ್ಚಿರಬೇಕು ಅಂತ ಹಾಗೆ ಹೇಳ್ತಾರೆ. ಸಂತ ಪೌಲನು ಹೇಳಿದ ಮಾತು. ಯಾಕೆ ಅಂತ ಹೇಳಿದ್ರೆ, ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಸೌಂದರ್ಯ ಅಥವಾ ನಿನ್ನಲ್ಲಿರುವ ವಿಷಯಗಳು ನಿನ್ನನ್ನು ಅಹಂಕಾರಿಯನ್ನಾಗಿ ಮಾರ್ಪಡಿಸಬಾರದು. ದೇವರ ಮುಂದೆ ನೀನು ನಿಂತಾಗ ತಲೆಬಾಗಿ ನಿನ್ನ ತಾಳ್ಮೆ ಗುಣವನ್ನು ದೇವರಿಗೆ ಸಮರ್ಪಿಸಬೇಕು ಎನ್ನುವುದಕ್ಕೋಸ್ಕರ. ನೀವು ಚೆನ್ನಾಗಿ ಕಾಣಬಾರ್ದು ಎನ್ನುವ ಹೊಟ್ಟೆ ಕಿಚ್ಚಿಂದ ಹೇಳಿದ್ರು ಅಂತ ನೀವು ಬಯಸಬೇಡಿ. ದೇವಸ್ಥಾನದಲ್ಲಿ ಇರಬೇಕಾದ್ರೆ ದೇವರಿಗೆ ಮಾತ್ರ ಪ್ರಾಮುಖ್ಯತೆ, ಇತರರಿಗೆ ಅಲ್ಲ. ದೇವರಿಗೆ ಮಾತ್ರ ಪ್ರಾಮುಖ್ಯತೆ, ನಮಗೆ ಖಂಡಿತವಾಗಿಲ್ಲ. ಆದ ಕಾರಣ ನಮ್ಮಲ್ಲಿರುವ ಹಣ, ಆಸ್ತಿ, ಅಂತಸ್ತು, ಅಧಿಕಾರ, ನಮ್ಮ ವಿದ್ಯಾಭ್ಯಾಸ, ನಮ್ಮ ಸೌಂದರ್ಯ, ನಮ್ಮ ಬೆಳ್ಳಿ ಬಂಗಾರ, ಆಸ್ತಿ, ಕಾರು, ಬಂಗ್ಲೆ ಎಲ್ಲವೂ ಕೂಡ ಬಗ್ಗಿರಬೇಕು. ದೇವ್ರ ಮುಂದೆ ಯಾವುದು ಮುಖ್ಯ ಅಲ್ಲ, ದೇವರು ಮಾತ್ರನೇ ಮುಖ್ಯ. ಆದ ಕಾರಣ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದೇವಾಲಯದಲ್ಲಿ ಪ್ರಾರ್ಥಿಸಲು ಬಂದಾಗ ತಲೆಬಾಗಿ ನಿಂತು ಪ್ರಾರ್ಥನೆ ಮಾಡಿ. ನಿಮ್ಮ ತಾಳ್ಮೆಯ ಗುಣ ನೀವು ದೇವರನ್ನು ಅನುಭವಿಸುವ ಸೌಭಾಗ್ಯವನ್ನು ಕೊಡ್ತದೆ.
ಎಷ್ಟು ಮಟ್ಟಿಗೆ ಆ ತಾಳ್ಮೆ ಗುಣ ನಮ್ಮಲ್ಲಿ ಇರೋದಿಲ್ವೋ ಅಷ್ಟು ಮಟ್ಟಿಗೆ ನಾವು ದೇವರಿಂದ ದೂರ ಹೋಗ್ತೀವಿ. ಕೊನೆಯದಾಗಿ ಸಂತ ಅಗಸ್ಟಿನ್ ರವರು ಹೇಳಿದ ಮಾತು ನಾನು 100 ಸಲ ಹೇಳಿದ್ದೀನಿ, ಇನ್ನೂ 100 ಸಲ ಬೇಕಾದರೂ ಹೇಳ್ತೀನಿ. ಆತ ಹೇಳ್ತಾನೆ ಅತಿ ಸುಂದರವಾಗಿ, ದೇವರೇ, ನಾನು ನನ್ನಿಂದ ಹೊರಬಂದು ನಿನ್ನನ್ನು ಈ ಭೂಲೋಕದಲ್ಲಿ ಹುಡುಕಾಡಿದೆ, ಹೊರಬಂದ ನನಗೆ ನೀನು ಕಾಣಲಿಲ್ಲ, ನನ್ನೊಳಗೆ ನಾನು ಬಂದಾಗ ನನ್ನಲ್ಲಿರುವ ನಿನ್ನನ್ನು ಕಂಡೆ ಎಂಬುದಾಗಿ. ನನ್ನಲ್ಲಿರುವ ನಿನ್ನನ್ನು ಕಂಡೆ. ದೇವರು ಎಲ್ಲೋ ಇಲ್ಲ, ನಮ್ಮ ಹೃದಯದಲ್ಲಿದ್ದಾರೆ, ಆತ್ಮದಲ್ಲಿದ್ದಾರೆ. ಆದ್ದರಿಂದ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ಕಾಲಗಳಲ್ಲೂ ದೇವರಿಗೆ ತಲೆಬಾಗಿ ತಾಳ್ಮೆ ಗುಣವುಳ್ಳವರಾಗಿ ನಿಮ್ಮ ಮನುಷ್ಯತ್ವವನ್ನು ಜೀವಿಸಲು ಪ್ರಯತ್ನ ಮಾಡಿ. ಅದು ನಿಜವಾದ ಪ್ರಾರ್ಥನೆ ಆಗಿರ್ತದೆ. ಅಂತಹ ಪ್ರಾರ್ಥನೆಯನ್ನು ಮೆಚ್ಚುವಂತಹ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಿ ಮುನ್ನಡೆಸುತ್ತಾರೆ. ಇಂತಹ ವರದಾನಗಳು ನಮ್ಮಲ್ಲಿ ಸದಾ ಇರಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸೋಣ. ಆಮೇನ್.